ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವಿಲ್ಲಿ ಚೆನ್ನಾಗಿದ್ದೀವಿ. ಏನಾಯಿತು, ಇವಳಿಗೆ ಹುಷಾರಾಗಿಲ್ವಾ, ನೋಡೋಕೆ ಹಿಂಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಈ ಲುಕ್ಕಿಂದ ಈ ಲುಕ್ಕಿಗೆ ಬರೋಕ್ಕೆ ಜಸ್ಟ್ 4 ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂದರೆ ನಂಬ್ತೀರಾ? ಸೀರಿಯಸ್ ಆಗಿ ತುಂಬ ಈಸಿ. ನಾನು ಯಾಕೆ ಗೊತ್ತಾ ಈ ವಿಡಿಯೋನ ತುಂಬ ಸ್ಪೆಸಿಫಿಕ್ಕಾಗಿ ಹಾಕ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ತುಂಬ ಜನ ಕೇಳಿದ್ರಿ ನನಗೆ, ನೀವು ಯಾವ ಥರ ಮೇಕಪ್ ಡೈಲಿ ಹಾಕ್ಕೊತೀರಾ, ಪ್ಲಸ್ ಯಾವ ಥರ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಹಾಕ್ಕೊತೀರಾ ಅಂತ ತುಂಬ ಜನ ನಂಗೆ DM ಮಾಡಿದ್ರಿ. ಅದಕ್ಕೋಸ್ಕರ ವಿಡಿಯೋ ಹಾಕ್ತಾ ಇರೋದು. ಪ್ಲಸ್ ಇನ್ನೊಂದು ಬಂದು ನಾನು ಒಂದು ಹೌಸ್ ವೈಫ್. ಸೊ ಹೌಸ್ ವೈಫ್ ಪರ್ಸ್ಪೆಕ್ಟಿವಿಂದ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಇರ್ತೀವಿ. ನಾವು ಎಷ್ಟೊಂದು ಸತಿ ಮರೆತು ಹೋಗ್ತೀವಿ, ಒಂಥರ ಪ್ರಯಾರಿಟಿ ಕೊಡಲ್ಲ. ನಾವು ಅದಕ್ಕಂತ ಬೆಳಗಿಂದ ಸಂಜೆ ತನಕ ಮೇಕಪ್ ಮಾಡಿಕೊಂಡು ಫುಲ್ ಕನ್ಸೀಲರ್, ಫೌಂಡೇಶನ್, ಮಸ್ಕಾರ ಎಲ್ಲ ಹಾಕೊಂಡು ಸುತ್ತಬೇಕು ಅಂತ ಹೇಳ್ತಿಲ್ಲ. ಒಂದು ಪ್ರೆಸೆಂಟಬಲ್ ಆಗಿರಬೇಕು ಅಂತ ಹೇಳಕ್ಕೆ ಬರ್ತಾಯಿದ್ದೀನಿ ಅಷ್ಟೇ. ನಾನು ಬಂದು ಈ ಲುಕ್ಗೆ ಲಿಟ್ರಲಾಗಿ 4 ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾವು ಆ್ಯಕ್ಚುಲಿ ಮೇಕಪ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಫೌಂಡೇಶನ್, ಕನ್ಸೀಲರ್ ಏನೂ ಹಾಕೊತಿಲ್ಲ. ಫಸ್ಟ್ ಬಂದು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಕ್ರೀಮಿಗೆ ವ್ಯಾಸ್ಲಿನ್ ಕ್ರೀಮ್ ಯೂಸ್ ಮಾಡಿದೆ. ಅದು ಸ್ವಲ್ಪ ಥಿಕ್ಕಾಗಿರುತ್ತಲ್ಲ, ಸೊ ತಿರ್ಗಾ ರೀಅಪ್ಲೈ ಮಾಡ್ಕೊಳ್ಳೋದು ಬೇಡ. ಕ್ರೀಮ್ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಲಿಪ್ಸ್ ನಂಗೆ ಯಾವಾಗಲೂ ಒಣಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಟಿಂಟೆಡ್ ಮಾಯ್ಶ್ಚರೈಸರ್ ಏನು ಗೊತ್ತಾ ಮಾಡುತ್ತೆ, ನಮ್ಮ ಫೇಸ್ನ ಒಂದು ಟೋನ್ ಸ್ವಲ್ಪ ಬ್ರೈಟಾಗಿ ತೋರಿಸುತ್ತೆ. ಸೊ ಇದು ಬಂದು ಹೆವಿ ಮೇಕಪ್ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ನಾವು ಫೌಂಡೇಶನ್ ಎಲ್ಲ ಹಾಕಿದ್ರೆ ತುಂಬ ಒಂಥರ ಫೇಕ್ ಆಗಿರುತ್ತೆ, ಮೇಕಪ್ ಹಾಕ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಬಟ್ ಈ ಟಿಂಟೆಡ್ ಮಾಯ್ಶ್ಚರೈಸರ್ ಬಂದು ತುಂಬ ನ್ಯಾಚುರಲ್ ಆಗೇ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಮೇಕಪ್ ಹಾಕ್ಕೊಂಡಿದ್ದೀವಿ ಇಲ್ಲಾಂದರೆ ಒಂದು ಕ್ರೀಮ್ ಥರ ಹಚ್ಕೊಂಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ನಾನು ಬಂದು ನ್ಯೂಟ್ರಿಜಿನ ಶಿಯರ್ ಟ್ಯಾನ್ 30 ಅಂತ ಒಂದು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ, ಟಿಂಟೆಡ್ ಮಾಯ್ಶ್ಚರೈಸರ್. ತುಂಬ ಚೆನ್ನಾಗಿದೆ ರೀ, ತುಂಬ ಲೈಟ್ ವೇಟ್ ಆಗಿದೆ. ಆ್ಯಂಡ್ ಅಷ್ಟೊಂದು ಫ್ರೇಗ್ರೆನ್ಸು ಅಷ್ಟೊಂದಿಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಒನ್ ಟೈಮ್ ನೋಡಿ. ನೆಕ್ಸ್ಟ್ ಬಂದು ಕಾಜಲ್, ಹಿಮಾಲಯ ಕಾಜಲ್ ಯೂಸ್ ಮಾಡ್ಬೋದು, ಐಟೆಕ್ಸ್ ಕಾಜಲ್ ಯೂಸ್ ಮಾಡ್ಬೋದು. ನಾನು ಬಂದು ಸ್ವಿಸ್ ಬ್ಯೂಟಿ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಹಿಮಾಲಯನೂ ಹಾಕ್ಕೊತೀನಿ, ಬಟ್ ಹಿಮಾಲಯ ಕಾಜಲ್ ಏನಾಗುತ್ತೆ ಅಂದರೆ ಬೇಗ ಸ್ಮಜ್ಜಾಗಿ ಹೋಗುತ್ತೆ. ತುಂಬ ಸಮ್ಟೈಮ್ಸ್ ಬಿಸಿಲಿದ್ರೆ, ಇಲ್ಲಾಂದರೆ ನಾವು ತುಂಬ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಬೇಗ ಸ್ಮಜ್ಜಾಗಿ ಹೋಗುತ್ತೆ. ಕಾಜಲ್ ಆದಮೇಲೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಬಂದು ನಾನಿಲ್ಲಿ ಸಿನಮನ್ ಟೋಸ್ಟ್ ಬೈ ಲಾರಿಯಲ್ ಪ್ಯಾರಿಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇಷ್ಟೊಂದು ಡಾರ್ಕ್ ಹಾಕೋಬೇಕು ಅಂತಿಲ್ಲ, ನಂಗೆ ಸ್ವಲ್ಪ ಡಾರ್ಕಾಗಿ ಹಾಕೊಂಡ್ರೆ ಇಷ್ಟ. ಪ್ಲಸ್ ಅದನ್ನೇ ಒಂಥರ ಬ್ಲಷ್ ಥರನೂ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಕಲರ್ ಸ್ವಲ್ಪ ಚೀಕ್ಸಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ. ನಿಮ್ಗೆ ಬೇಡ ಅಂದರೆ ನೀವು ಅದನ್ನು ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್, ನೀವು ಬಂದು ಬಿಂದಿ ಹಾಕೊಳ್ಳೋಕೆ ಹ್ಯಾಬಿಟ್ ಇದ್ದರೆ ನಿಮಗೆ ಬಿಂದಿ ಹಾಕೋಬೋದು. ಲಿಟ್ರಲಾಗಿ ಇಷ್ಟೇ ರೀ, ನಾವು ಯೂಸ್ ಮಾಡಿರೋದು 4 ಪ್ರಾಡಕ್ಟ್ಸ್, ಬರೀ 4 ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಈ ಲುಕ್ನ ನಾವು ಅಚೀವ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇವಾಗ ಗೊತ್ತಾಗತ್ತೆ ಅನ್ಸುತ್ತೆ, ಫಸ್ಟ್ ಲುಕ್ಕಿಗೂ ಈ ಲುಕ್ಕಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಫಸ್ಟ್ ನೋಡುವಾಗ ನೀವೇ ಅಂದ್ಕೊಂಡಿರುತ್ತೆ, ಏನಿದು ಎನರ್ಜಿನೇ ಇಲ್ಲ, ಒಂಥರ ತುಂಬ ಡಲ್ ಆಗಿದ್ದೀನಿ ಅಂತ. ಬಟ್ ಈ ಲುಕ್ಕಲ್ಲಿ ನೋಡಿ ಎಷ್ಟು ಪಾಸಿಟಿವ್ ಆಗಿ ಲೈವ್ಲಿ ಆಗಿದ್ದೀನಿ. ಇದನ್ನೇ ನಾನು ಹೇಳಕ್ಕೆ ಬಂದೆ. ಎಷ್ಟೊಂದು ಜನ ನೀವು ಕೇಳಿದ್ರಿ ನನಗೆ ಯಾವ ಶೇಡ್ಸ್ ಆಫ್ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ತೀರಾ ಅಂತ. ನಾನು ಅದಕ್ಕೆ ಈ ಕ್ಲಿಪ್ನ ನಾನು ಆ್ಯಡ್ ಮಾಡಿಕೊಂಡೆ. ನಾನು ಬಂದು ಡಿಫ್ರೆಂಟ್ ಶೇಡ್ಸ್ ಆಫ್ ಪಿಂಕ್, ರೆಡ್, ಬ್ರೌನ್ ತುಂಬ ಯೂಸ್ ಮಾಡ್ತೀನಿ. ಮೋಸ್ಟ್ ಆಫ್ ಅಸ್ ಆರ್ ಶೇಡ್ಸ್ ಆಫ್ ಬ್ರೌನ್. ಸೊ ನಮ್ಮ ಕಲರ್ ಟೋನಿಗೆ ಈ ಥರ ಬ್ರೌನ್ ಶೇಡ್ಸು, ರೆಡ್ಡು, ಪಿಂಕ್ ಎಲ್ಲ ಮ್ಯಾಚ್ ಆಗುತ್ತೆ. ನಾನು ಯಾವ ಥರ ಶೇಡ್ ಯೂಸ್ ಮಾಡ್ತೀನೋ ಮೋಸ್ಟ್ ಆಫ್ ಅಸ್ ನಮಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನೋ ಇದರದ್ದು ಫುಲ್ ಹೆಸರು ಪ್ಲಸ್ ಬ್ರ್ಯಾಂಡ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರಿತೀನಿ, ಒನ್ ಟೈಮ್ ಚೆಕ್ ಮಾಡಿ ನೋಡಿ. ಆ್ಯಂಡ್ ನಾವು ತುಂಬ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದಾಗ ಖಂಡಿತ ನಮ್ಮ ಲಿಪ್ ಬಂದು ಸ್ವಲ್ಪ ಕ್ರ್ಯಾಕ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ನಂಗೆ ಯೂಶ್ವಲಾಗಿ ಆಗುತ್ತೆ. ಸೊ ನಾನು ಅದಕ್ಕೆ ಒಂದು ಸ್ಕ್ರಬ್ ಥರ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ನೀವು ಲಿಪ್ ಸ್ಕ್ರಬ್ ಅಂತ ಹಾಕಿದ್ರೇ 1000 ರೆಸಿಪೀಸ್ ಬರುತ್ತೆ ಯೂಟ್ಯೂಬಲ್ಲಿ. ನಂಗೆ ಗೊತ್ತಿರೋ ಒಂದು ತುಂಬ ಈಸಿ ರೆಸಿಪಿ ನಾನು ಮಾಡ್ಕೊಂಡು ಇಟ್ಕೊಂಡೆ. ಗ್ರೌಂಡ್ ಕಾಫಿ, ಕೋಕೋನಟ್ ಆಯಿಲ್, ಆಮೇಲೆ ಶುಗರ್ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಂಡು ಇಟ್ಕೋತೀನಿ. ಇದನ್ನು ಬಂದು ಎವ್ರಿಡೇ ಯೂಸ್ ಮಾಡಲ್ಲ, ಒನ್ಸ್ ಇನ್ 2 ಡೇಸ್ ಥರ ಸ್ಕ್ರಬ್ ಮಾಡ್ತೀನಿ. ಮೇನ್ ರೀಸನ್ ನಾನು ಯಾಕೆ ಗೊತ್ತಾ ಲಿಪ್ ಸ್ಕ್ರಬ್ ಯೂಸ್ ಮಾಡೋದು, ನಮ್ಮ ಲಿಪ್ಸ್ನ ತುಂಬ ಸಾಫ್ಟ್ ಆ್ಯಂಡ್ ಸಪ್ಲಾಗಿ ಮಾಡುತ್ತೆ. ಪ್ಲಸ್ ಎಲ್ಲ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಅಷ್ಟೇ. ಆ್ಯಂಡ್ ಬೆಳಗ್ಗೆ ನಾನು ಹಾಕ್ಕೊಂಡಿರೋ ಮೇಕಪ್ ಬಂದು ಒಂದು 10:30ಗೆ ಹಾಕ್ಕೊಂಡೆ ಅಂತ ಇಟ್ಕೊಳ್ಳಿ. ಇವಾಗ ಟೈಮ್ ರಾತ್ರಿ 10:30 ಇಲ್ಲ 11 ಆಗಿರುತ್ತೆ. ಬೆಳಗಿಂದ ರಾತ್ರಿ ತನಕ ಹಾಗೆ ಇತ್ತು, ಫೇಸ್ ಸ್ವಲ್ಪ ಬ್ರೈಟಾಗೇ ಇತ್ತು. ನೀವು ಈ ಮೇಕಪ್ನ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಪ್ಲಸ್ ನೀವು ಆಚೆ ಹೋದಾಗ ಇಲ್ಲಾಂದರೆ ಸ್ಮಾಲ್ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಕೂಡ ಇದೇ ಥರ ಹಾಕ್ಕೊಂಡು ಹೋಗ್ಬೋದು, ತುಂಬ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ರಾತ್ರಿ ಎವ್ರಿ ಟೈಮ್ ಫೇಸ್ ವಾಶ್ ಮಾಡಿಕೊಂಡೇ ಮಲ್ಕೋಬೇಕು ಅಂತ ಒಂದು ಹ್ಯಾಬಿಟ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಬಂದು ಆಯಿಲ್ ಹಾಕೋತೀನಿ, ಕ್ಯಾಸ್ಟರ್ ಆಯಿಲು, ಆಲ್ಮಂಡ್ ಆಯಿಲ್, ಇಲ್ಲಾಂದರೆ ಎನಿ ಟೈಪ್ ಆಫ್ ಆಯಿಲ್ ಮನೇಲಿರುತ್ತೆ, ಕೋಕೋನಟ್ ಆಯಿಲ್ ಎಲ್ಲ ಹಾಕೋಬೋದು. ಇವತ್ತು ಬಂದು ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕ್ಯಾಸ್ಟರ್ ಆಯಿಲ್ ಸಖತ್ ಥಿಕ್ಕಿರುತ್ತೆ, ಸ್ವಲ್ಪ ತುಂಬ ಹಾಕೊಳ್ಳೋದು ಬೇಡ, ಸ್ವಲ್ಪ 4-5 ಡ್ರಾಪೇ ಸಾಕು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಅದೇ ಇಂಪಾರ್ಟೆಂಟು. ನಾವೆಲ್ಲರೂ ಏಜ್ ಆಗ್ತಾ ನಮ್ಮ ಸ್ಕಿನ್ ಬಂದು ತುಂಬ ಲೂಸ್ ಆಗುತ್ತೆ, ತುಂಬ ಸ್ಯಾಗಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬಂದು ಫೇಶಿಯಲ್ ಮಸಾಜಿಂಗ್ ಟೆಕ್ನಿಕ್ಸ್ ಕಲ್ತ್ಕೊಂಡು ಅದನ್ನು ಯೂಸ್ ಮಾಡಬೇಕು. ನಾನು ಬಂದು ಯೂಟ್ಯೂಬಿಂದನೇ ಕಲ್ತ್ಕೊಂಡೆ. ಸೊ ನೀವು ಹಾಗೆ ಮಾಡ್ಕೋಬೋದು. ಈ ಟೆಕ್ನಿಕ್ ಬಂದು ಇವಾಗ ಕಲ್ತ್ಕೊಂಡೆ, ಜಾ ಲೈನ್ನ ಸ್ವಲ್ಪ ಟೈಟ್ ಮಾಡಿ ಇಟ್ಕೊಳ್ಳೋಕ್ಕೆ ಅಷ್ಟೇ ರೀ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ ಆ್ಯಂಡ್ ಯು ಫೌಂಡ್ ಇಟ್ ಯೂಸ್ಫುಲ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂಗೆ ತುಂಬ ಖುಷಿ ಆಗುತ್ತೆ. ನಾಳೆ ಸಿಗ್ತೀನಿ.